ನನ್ನ ಹುಟ್ಟುಹಬ್ಬ ಪ್ರತಿ ವರ್ಷದ ತರ ಅಂತೂ ಈ ವರ್ಷ ಇರಲಿಲ್ಲ. ಹಲೋ, ಮತ್ತೆ ಬಂದಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಮೈಸೂರು ಬೆಂಗಳೂರಲ್ಲ, ಅರುಣಾಚಲೇಶ್ವರ ಟೆಂಪಲ್ ಅಲ್ಲಿ ನೈಟ್ ಎಲ್ಲ ಟ್ರಾವೆಲ್ ಮಾಡಿ 2 ಅವರ್ ರೆಸ್ಟ್ ಮಾಡಿ 2 ಗಂಟೆ 3 ಗಂಟೆ ಅಷ್ಟರಲ್ಲೆಲ್ಲ ದೇವಸ್ಥಾನದ ಹತ್ರ ಹೋದ್ವಿ ಆಟೋದಲ್ಲಿ. ಕರ್ಪೂರ, ಕಾಯಿ, ದೀಪ ಎಲ್ಲಾನು ತಗೊಂಡ್ವಿ. ರಾಜಗೋಪುರಂ ಅಲ್ಲಿ ಕರ್ಪೂರ ಹಚ್ಚಿ ಕಾಯಿ ಹೊಡೆದು ಅವ್ರ ಹತ್ರ ವಿಭೂತಿ ಎಲ್ಲ ಬಳಸ್ಕೊಂಡು ನಾವು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋದಾಗ ಈ ತರ ದೀಪನ ರಾಜಗೋಪುರಂ ಹತ್ರ ಬೆಳಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ, ಗಲೀಜ್ ಮಾಡ್ತಾರೆ ಅಂತ ಅನ್ಬಿಟ್ಟು. ಇಂದ್ರಲಿಂಗನ್ ದರ್ಶನ ಮಾಡೋತ್ತೀವಲ್ಲ, ಅಲ್ಲಿ ನಾವು ಈ ರೀತಿ ದೀಪ ಬೆಳಗ್ಬೇಕಾಗತ್ತೆ. ಪ್ರದಕ್ಷಿಣೆ ಹಾಕುವಾಗ್ಲೂ ಕೂಡ ಇದು ಕನ್ಸ ನನ್ಸ ಅನ್ನೋ ತರಾನೇ ಇತ್ತು. ಯಾಕೆಂತಂದ್ರೆ ನಾನು ನನ್ನ ಗಂಡನ ಜೊತೆ ನನ್ನ ತಮ್ಮನ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. 1 ವರ್ಷದಿಂದ ಹೆಂಗಾದ್ರೂ ಈ ದೇವಸ್ಥಾನ ದರ್ಶನ ಮಾಡ್ಬೇಕು, ಪ್ರದಕ್ಷಿಣೆ ಹಾಕ್ಬೇಕು ಅಂತ ತುಂಬಾನೇ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಆದ್ರೆ ಆಗ್ತಾನೆ ಇರ್ಲಿಲ್ಲ. ಎಲ್ಲರೂ ಹೇಳೋದು ಎಷ್ಟು ಸತ್ಯ ಅಂತ ಅನಿಸ್ಬಿಡ್ತದೋ, ದೇವ್ರು ಬಯಸ್ದಾಗ ಕರ್ಸ್ಕೋತಾನೆ ಅಂತ ಅನ್ನೋದು. ರಾಜಗೋಪುರಂ ಹತ್ರ ಸ್ಟಾರ್ಟ್ ಮಾಡಿದ್ದು ನಮ್ಮ ಪ್ರದಕ್ಷಿಣೆ ಅಂಟಿಲ್ ಅನ್ಲೆಸ್ 4 ಲಿಂಗ ದರ್ಶನ ಮಾಡೋವರ್ಗುನು ಕೂಡ ಎಲ್ಲೂ ಸ್ಟಾಪ್ ಮಾಡಿಲ್ಲ ನಾವು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅಂತ ಅನ್ನೋದಿಲ್ಲ, ಯಾವಾಗ್ಲೂ ಕೂಡ ಜನಗಳು ಪ್ರದಕ್ಷಿಣೆ ಆಗ್ತಾನೆ ಇರ್ತಾರೆ. ಅಂದ್ವೇ ಹೋಗ್ತಾ ಅಗ್ನಿಲಿಂಗ ಆದ್ಮೇಲೆ ನಿಮ್ಗೆ ದೃಷ್ಟಿ ತೆಗಿಯೋದು ಅಥವಾ ಮಾಟ ಮಂತ್ರ ಏನಾದ್ರು ಮಾಡ್ಸಿರ್ತಾರಲ್ವಾ, ಅದೆಲ್ಲ ಕ್ಲಿಯರ್ ಮಾಡೋದು ಕೂಡ ಮಾಡ್ತಾರೆ. ಅದನ್ನ ನಾವು ಕೂಡ ಮಾಡಿಸ್ಕೊಂಡ್ವಿ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾರು ಬರ್ತಾ ಇದ್ರು. ನಿವೃತ್ತಿ ಲಿಂಗಂ ದರ್ಶನ ಆದ್ಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಮತ್ತೆ ಸಿಗ್ತೇನೆ. ಬಾಯ್.